ಇನ್ನು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗಿದ್ದು ಆಪರೇಷನ್ ಬೀಸ್ಟ್ ಹೆಸರಿನಲ್ಲಿ ಹುಲಿಗಳ ಸೆರೆಗೆ ಕೂಂಬಿಂಗ್ ಕಾರ್ಯಾಚರಣೆ. ಬಂಡೀಪುರ ಹುಲಿ ಮೀಸಲು ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಸಿಎಫ್ ಪ್ರಭಾಕರನ್ ಸೂಚನೆ ಮೇರೆಗೆ ಡ್ರೋನ್ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಭೀಮನ ಬೀಡು ಸುತ್ತಮುತ್ತ ಈಗಲ್ ಡ್ರೋನ್ ಬಳಕೆ. ಡ್ರೋನ್ ಕ್ಯಾಮೆರಾದಲ್ಲಿ ಹುಲಿಯ ಹೆಜ್ಜೆ ಗುರುತು ಪತ್ತೆ. ಭೀಮನ ಬೀಡು ಗ್ರಾಮದಲ್ಲಿ 2 ಹುಲಿ ಇರೋದು ದೃಢಪಟ್ಟಿದೆ. ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದಲ್ಲಿ ಡ್ರೋನ್ ಕಾರ್ಯಾಚರಣೆ ನಡೆಸಿದಾಗ 2 ಹುಲಿಗಳಿರೋದು ದೃಢಪಟ್ಟಿದೆ. ಹೀಗಾಗಿ ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಕೂಂಬಿಂಗ್ ಕಾರ್ಯಾಚರಣೆಗೆ ಸಿಬ್ಬಂದಿ ಮುಂದಾಗಿದ್ದಾರೆ. ಮಚ್ಚು, ದೊಣ್ಣೆ, ಸಿಂಗಲ್ ಬ್ಯಾರಲ್ ಗನ್ ಇವೆಲ್ಲ ಹಿಡಿದು ಸಿಬ್ಬಂದಿ ಈಗ ಹುಲಿ ಸೆರೆಗೆ ಮುಂದಾಗಿದ್ದಾರೆ. ಚಾಮರಾಜನಗರದಲ್ಲಿ ಹುಲಿಗಳ ಹಾವಳಿ ಮಿತಿಮೀರ್ತಿರೋದ್ರಿಂದ ಜಾನುವಾರುಗಳ ಮೇಲೆ ದಾಳಿಯಾಗಿದೆ. ಅಲ್ಲಲ್ಲಿ ಹುಲಿಗಳ ಸ್ಪಾಟಿಂಗ್ ಆಗಿದೆ. ಜನ ಗಾಬರಿಗೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಸೂರಜ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಶತಾಯಗತಾಯ ಹುಲಿಯನ್ನ ಸೆರೆ ಹಿಡಿಲೇಬೇಕು ಅಂತ ಹೇಳಿ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ನ ಅರಣ್ಯ ಸಿಬ್ಬಂದಿ ಈಗ ಖುದ್ದು ಫೀಲ್ಡ್ಗೆ ಇಳಿದಿದ್ದಾರೆ. ತಾವು ಕೂಡ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಈ ಒಂದು ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಡ್ರೋನ್ ಅನ್ನೋದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಡ್ರೋನನ್ನು ಬಳಸಿ ಎಲ್ಲಾದರೂ ಕೂಡ ಹುಲಿ ಓಡಾಟ ನಡೆಸ್ತಾ ಇದೆ ಅಂತ ಹೇಳಿ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ತಾವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಡ್ರೋನನ್ನು ಕೂಡ ಆಪರೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಭೀಮನಬೀಡು ಗ್ರಾಮದ ಸುತ್ತಮುತ್ತ ಇರುವಂತಹ ರೇಡಿಯಸ್ನಲ್ಲಿ ಎಲ್ಲಾದರೂ ಕೂಡ ಹುಲಿ ಇದೆಯಾ ಅಂತ ಹೇಳಿ ಒಂದು ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 2-3 ದಿನಗಳಿಂದ ಕೂಡ ಹುಲಿಯನ್ನು ಕೂಂಬಿಂಗನ್ನು ಮಾಡಿ ಹಿಡಿಯಲಾಯಿತು. 4 ವರ್ಷದ ಹುಲಿ ಸೆರೆ ಕೂಡ ಆಗಿತ್ತು. ಕಾರಣ ಅಂತ ಹೇಳಿದ್ರೆ ಇದೇ ಒಂದು ಡ್ರೋನ್ ಕ್ಯಾಮ್ರಾವನ್ನು ಆಪರೇಟ್ ಮಾಡೋ ಮುಖಾಂತರವಾಗಿ ಆ ಒಂದು ಡ್ರೋನ್ ಕ್ಯಾಮ್ರಾದಿಂದ ಒಂದು ಸಿಕ್ಕಂತಹ ಮಾಹಿತಿಯ ಮತ್ತು ದೃಶ್ಯಾವಳಿಗಳ ಆಧಾರದ ಮೇಲೆ ಕೂಂಬಿಂಗ್ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ಇದು ಭೀಮನಬೀಡು ಗ್ರಾಮದ ಹೊರ ವಲಯದಲ್ಲಿ ಇರುವಂತಹ ಪ್ರದೇಶವಾಗಿದೆ. ತಾವು ಕೂಡ ನೋಡ್ತಾ ಇರಬಹುದು ಇದು ಸಣ್ಣದಾಗಿ ನೀರು ಹರಿತಿರುವಂತಹ ಪ್ರದೇಶ. ಹಾಗಾಗಿ ಇಲ್ಲಿ ಹುಲಿ ಇದೆ ಅಂತ ಹೇಳಿ ಈಗಾಗಲೇ ಕೂಡ ಕನ್ಫರ್ಮ್ ಆಗಿರುವಂಥದ್ದು. ಯಾಕಂತ ಹೇಳಿದರೆ ಹುಲಿ ಓಡಾಡಿರೋದಕ್ಕೆ ಸಾಕ್ಷಿಯಾಗಿ ಹುಲಿಯ ಒಂದು ಪಗ್ಮಾರ್ಕ್ ಏನಿದೆ, ಆ ಪಂಜ, ಆ ಪಗ್ಮಾರ್ಕ್ ಕೂಡ ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿ ಕನ್ಫರ್ಮ್ ಆಗಿದೆ, ಹೌದು ಇಲ್ಲಿ ಇರುವಂಥದ್ದು ಹುಲಿನೇ ಅಂತ ಹೇಳಿ ಕನ್ಫರ್ಮ್ ಆಗಿದೆ. ಹಾಗಾಗಿ ಯಾವಾಗ ಹುಲಿ ಇಲ್ಲಿರುವುದು ಖಚಿತ ಮಾಹಿತಿ ಅರಣ್ಯ ಸಿಬ್ಬಂದಿಗೆ ಗೊತ್ತಾಗುತ್ತೋ ತಕ್ಷಣವೇ ಎಚ್ಚೆತ್ತುಕೊಂಡು ಈಗಾಗಲೇ ಕೂಡ ವಿಶೇಷವಾಗಿ ಕೂಂಬಿಂಗನ್ನು ಮಾಡ್ತಾ ಇದ್ದಾರೆ. ತಾವು ಕೂಡ ನೋಡ್ತಾ ಇರ್ಬೋದು ಕೈಯಲ್ಲಿ ಕೋಲು, ದೊಣ್ಣೆ ಜೊತೆಗೆ ವೆಪನನ್ನು ಕೂಡ ಬಳಸ್ತಾ ಇದ್ದಾರೆ. ಒಂದು ವೇಳೆ ಕೂಡ ಹಠಾತ್ ದಾಳಿ ನಡೆಸಿದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬೇಕಾದಂತಹ ಎಲ್ಲ ಸೂಕ್ತ ಕ್ರಮಗಳನ್ನು ಕೂಡ ಅರಣ್ಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಇದು ವಿಶಾಲವಾದಂತಹ ಸ್ಥಳವಾಗಿದೆ. ಒಟ್ಟಾರೆಯಾಗಿ ಏನು ಹುಲಿ ದಾಳಿ ನಡೆಸಿತು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಬಂಡೀಪುರ ಅರಣ್ಯ ಸಿಬ್ಬಂದಿಗ ಖುದ್ದು ಫೀಲ್ಡ್ಗೆ ಇಳಿದು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.